ಸಿಇಟಿ ಪರೀಕ್ಷೆ ವೇಳೆಯಲ್ಲಿ ಜನಿವಾರವನ್ನು ತೆಗೆಸಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಹುಬ್ಬಳ್ಳಿಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಪ್ರತಿಕ್ರಿಯೆ ನೀಡಿದ್ದು, ಇದು ಜನರ ನಂಬಿಕೆ ಮೇಲಿನ ಪ್ರಹಾರ ಎಂದು ಗರಂ ಮಾಡಿದ್ದಾರೆ. ಹುಬ್ಬಳ್ಳಿಯಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈ ಪ್ರಕರಣದಲ್ಲಿ ಹೋಮ್ ಗಾರ್ಡ್ ಅಮಾನತು ಮಾಡಿದ್ರೆ ಸಾಲದು, ಸರ್ಕಾರ ಸ್ಪಷ್ಟ ಮಾರ್ಗಸೂಚಿಗಳನ್ನು ಹೊರಡಿಸಬೇಕು. ಜನಿವಾರ ಕೇವಲ ಬ್ರಾಹ್ಮಣರು ಮಾತ್ರ ಹಾಕ್ತಾರೆ ಅಂತ ಸರ್ಕಾರದಲ್ಲಿರುವವರು ತಿಳಿದಿದ್ರೆ ಅದು ತಪ್ಪು. ಅನೇಕ ಸಮುದಾಯದವರು ಜನಿವಾರ ಹಾಕುತ್ತಾರೆ. ಸರ್ಕಾರ ಸೂಕ್ಷ್ಮತೆಯಿಂದ ವರ್ತಿಸಬೇಕು ಎಂದು ಆಗ್ರಹಿಸಿದರು. ಅನ್ಯಾಯವಾದ ವಿದ್ಯಾರ್ಥಿಗೆ ಬೇರೆ ದಾರಿ ಹುಡುಕಿ ಅನುಕೂಲ ಕಲ್ಪಿಸಬೇಕು. ಸರ್ಕಾರ ಎಲ್ಲದರ ಬೆಲೆ ಏರಿಕೆ ಮಾಡುತ್ತಿದೆ. ಸರ್ಕಾರ ಕೊಟ್ಟ ಗ್ಯಾರಂಟಿ ಪ್ರತಿ ತಿಂಗಳು ಬರಲ್ಲ, ಆದ್ರೆ ಬೆಲೆ ಏರಿಕೆ ಮಾತ್ರ ನಿರಂತರವಾಗಿ ಮಾಡ್ತಾ ಇದ್ದಾರೆ. ರಾಜ್ಯ ಸರ್ಕಾರ ದಿವಾಳಿ ಆಗಿದೆ ಎಂದು ಕಿಡಿಕಾರಿದರು. ಇನ್ನು ರಾಹುಲ್ ಗಾಂಧಿ ಹೇಳಿದಂತೆ ನಡೆದ್ರೆ ನೀವು ರಾಜಕೀಯವಾಗಿ ನೆಗೆದು ಬಿದ್ದು ಹೋಗ್ತೀರಿ. ಸಿದ್ದರಾಮಯ್ಯನವರಿಗೆ ರಾಜಕೀಯ ಅನುಭವ ಇದೆ. ನೀವು ಕರ್ನಾಟಕದ ಪ್ರಮುಖ ನಾಯಕರು. ಜನ ನಿಮ್ಮನ್ನ ನೋಡಿ ನಗುವಂತಾಗಿದೆ. ಅವರು ಹೇಳಿದಂತೆ ನಡೆದ್ರೆ ರಾಜ್ಯಕ್ಕೆ ಒಳ್ಳೆಯದಾಗುವುದಿಲ್ಲ. ಮೋದಿ ಅವರು ನಿಮಗೆ ಜನತಾದಳ ಆಶ್ರಯದಲ್ಲಿ ಬೆಳೆದಿದ್ದಿಲ್ಲ. ಮೋದಿ ಅವರ ಬಗ್ಗೆ ಬಾಯಿಗೆ ಬಂದಂಗೆ ಮಾತನಾಡಬಾರದು. ಸದ್ಯ ಚುನಾವಣೆ ನಡೆಸಿದ್ರೆ ಅರ್ಧ ಸೀಟು ನಿಮಗೆ ಬರಲ್ಲ. ಅಲ್ಲಿಗೆ ಕಾಂಗ್ರೆಸ್ ಪಕ್ಷವನ್ನ ತಂದು ನಿಲ್ಲಿಸಿದ್ದೀರಿ ಎಂದು ವ್ಯಂಗ್ಯವಾಡಿದರು. ಯಲ್ಲಪ್ಪ ಕುಂದಗೋಳ್, ಆನ್ ಸ್ಪಾಟ್ ನ್ಯೂಸ್, ಹುಬ್ಬಳ್ಳಿ. ಎಕ್ಸಾಮ್ದೊಳಗ ಜನಿವಾರ ತೆಗೆಸ್ಲಿಕ್ಕೆ ಹೇಳಿದ್ದು ಇದು ಜನರ ನಂಬಿಕೆ ಮೇಲೆ ಮಾಡಿದಂಥ ಒಂದು ಪ್ರಹಾರ ಇದೆ. ಅದರ ಯಾರೋ ಒಬ್ಬರನ್ನ ಅಲ್ಲಿ ಜವಾನನ್ನು ಸಸ್ಪೆಂಡ್ ಮಾಡಿ, ಜವಾನ ಅಂದರೆ ಏನಂತಾರೆ, ಹೋಮ್ ಗಾರ್ಡನ್ನು ಸಸ್ಪೆಂಡ್ ಮಾಡಿ ಇದು ಮಾಡಿದ್ದಾರೆ. ಆ ಪ್ರಾಧಿಕಾರದ ಇವರು ಕ್ಷಮೆ ಕೇಳಿದ್ದಾರೆ. ಹೀಗಾಗಿ ನಾನು ಭಾಳ ಅದನ್ನು ಜಾಸ್ತಿ ಬೆಳೆಸ್ಲಿಕ್ಕೆ ಹೋಗೋದಿಲ್ಲ. ಆದರೆ ಸರ್ಕಾರ ಸ್ಪಷ್ಟ ಮಾರ್ಗದರ್ಶಿಯನ್ನು ಸೂಚಿಗಳನ್ನು ಸರಿಯಾಗಿ ಹೊರಡಿಸ್ಬೇಕು. ಒಂದು ಕಡೆ ಕತ್ತರಿಸ್ಯಾರಂತಂದ್ರೆ ಎಲ್ಲೋ ಒಂದು ಕಡೆ ಕತ್ತರಿಸ್ಯಾರ ಅಂತ ಸುದ್ದಿ ಬಂದಿದೆ. ಹಾಗಾಗಿ ಇದು ಮತ್ತು ಅವರಿಗೆ ಅಕಸ್ಮಾತಾಗಿ ಸರ್ಕಾರದಲ್ಲಿ ಕೂತವ್ರಿಗೆ ಏನಾರ ಇದ್ರೊಳಗ ಜನಿವಾರ ಹಾಕೋರು ಬರೀ ಬ್ರಾಹ್ಮಣರಷ್ಟೇ ಇರ್ತಾರೆ ಅಂತ ತಿಳ್ಕೊಂಡಿದ್ರೆ ಭಾಳ ತಪ್ಪದು. ಜನಿವಾರ ಕ್ಷತ್ರಿಯರು ಹಾಕ್ತಾರೆ, ಜನಿವಾರ ನಮ್ಮ ನೇಕಾರ ವರ್ಗದಲ್ಲಿ ಕೆಲವರು ಹಾಕ್ತಾರೆ, ವೀರಶೈವರು ಶಿವದಾರ ಹಾಕ್ತಾರೆ. ಅನೇಕ OBC ಕಮ್ಯುನಿಟಿ ಒಳಗೆ ಜನಿವಾರ ಹಾಕ್ತಾರೆ. ಇಲ್ಲಿ ಮಹೇಂದ್ರ ಚವ್ಹಾಣ್ ಇದ್ದಾರೆ ನೋಡ್ರಿ, ಇವರು ಮರಾಠಿ, ಇವರು ಜನಿವಾರ ಹಾಕ್ತಾರೆ. ನಿಮ್ಮ ಮುಂದೆ ಉದಾಹರಣೆ ಅಂತ ಹೇಳಿ. ಹಾಗಾಗಿ ಸರ್ಕಾರ ಸ್ವಲ್ಪ ಸೂಕ್ಷ್ಮತೆಯಿಂದ ವರ್ತಿಸೋದು ಕಲಿಬೇಕು. ಮತ್ತು ಆ ಹುಡುಗನಿಗೇನು ಹೊರಗೆ ಹಾಕಿದ್ರು, ಅವನಿಗೆ ಏನು ಪರಿಹಾರ, ಅದಕ್ಕೆ ಒಟ್ಟಿದ್ದಿ ಪರಿಹಾರ ಅಂದರೆ ದುಡ್ಡು ಅಂತಲ್ಲ. ನಮ್ಮಲ್ಲಿ ಪರಿಹಾರ ಅಂದ ಕೂಡಲೇ ದುಡ್ಡು ಅಂತ ಶುರು ಆಗ್ತದೆ. ದುಡ್ಡು ಕೇಳ್ತಾ ಇಲ್ಲ. ಆತ ನಾನು ಜನಿವಾರ ತೆಗೆದಲ್ಲಿ ನಂಬಿಕೆ ಪ್ರಶ್ನೆ ಅಂತ ವಾಪಸ್ ಹೋಗಿದ್ದಾನೆ. ಅವನಿಗೆ ಹೌ ಡು ಯು ಸಾಲ್ವ್ ಹಿಸ್ ಪ್ರಾಬ್ಲಮ್? ಈಗೇನಾದ್ರು ಬೇರೆ ದಾರಿ ಹುಡುಕಿ ಅವ್ನಿಗೆ ಸೀಟ್ ಸಿಗೋಂಗೆ ಹೆಂಗೆ ಮಾಡ್ತೀರಿ? ಇದನ್ನು ಸರ್ಕಾರ ನಿರ್ಣಯ ತೆಗೆದುಕೊಳ್ಬೇಕು, ಅವನಿಗೆ ನ್ಯಾಯ ಒದಗಿಸ್ಬೇಕು. ಎರಡನೇದು, ಸರ್ಕಾರ ಎಲ್ಲದರ ಬೆಲೆ ಏರಿಸಿದ್ದಾರೆ. ಈಗ ಹುಬ್ಬಳ್ಳಿ ಧಾರವಾಡ ಗುಲ್ಬರ್ಗ ಜಿಲ್ಲೆಯಲ್ಲಿ
ಹಾಗೆಯೇ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್, ಸಿಟಿ ಸೆಂಟರ್ ಮಾಲ್, ಸೂಪರ್ ಮಾರ್ಕೆಟ್ ರೋಡ್, ಗುಲ್ಬರ್ಗಾ.